ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ್ವ MI ಅಥವಾ ಮಲ್ಲಪ್ಪ ಜ್ಯೋತವರಾಜ್ ಬೇರೆ. KLE ಕರ್ನಾಟಕ ಲಿಂಗಾಯತ್ ಸೊಸೈಟಿ ಅಥವಾ ಎಜುಕೇಷನ್ ಸೊಸೈಟಿ. ಈಗಾಗಲೇ ಹಿಂದಿದ್ದು ಕರ್ನಾಟಕ ಲಿಬರಲ್ ಸೊಸೈಟಿ ಅದು ಮಾಡ್ಕೊಂಡ್ರು ಅಂತ ಲಿಂಗಾಯತ್ ಮಾಡ್ಕೊಂಡಿದ್ದಾರೆ. ಇವತ್ತು ಎಷ್ಟು ಜನ ಬಡ ಲಿಂಗಾಯತ್ರಿಗೆ ಇದು ಹೆಲ್ಪ್ ಆಗಿದೆ ಅನ್ನೋದು ಬದಿಗಿರಲಿ, ಯಾಕೆಂದ್ರೆ ಏನಾಗಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಸಡನ್ನಾಗಿ ಒಂದು 10 ಲಿಂಗಾಯತ್ ಪ್ರತಿಭಾವಂತ ಹುಡುಗರಿಗೆ ಫ್ರೀ MBBS ಅಥವಾ MD ಸೀಟ್ ಕೊಟ್ಟಿದ್ದಾರೆ. KLE ಸಂಸ್ಥೆಯ ನಮ್ಮ ಕೋರೆ ಅವರು ಅಥವಾ ಅವ್ರ ಜೊತೆಗಾರರು ಅಂತ ಕೇಳಿದಾಗ ಮೋಸ್ಟ್ಲಿ ಉತ್ತರ ಸಿಗಲಿಕ್ಕಿಲ್ಲ. ಯಾಕಪ್ಪ ಅಂತಂದ್ರೆ ಇವರಿಗೆಲ್ಲ ಏನಪ್ಪ ಅಂದ್ರೆ ವಿಶೇಷ ಲಿಂಗಾಯತ್ ಸಮುದಾಯದ ಹೆಸರಿನ ಮೇಲೆ ತಮ್ಮ ಉದ್ಯೋಗಗಳನ್ನ ಮಾಡ್ಕೊಳ್ಳಿಕ್ಕೆ ಇದೊಂದು ಅನುಕೂಲ ಸಿಂಧು ಅನ್ನೋದು ಮಾಡ್ತಾಯಿದ್ದಾರೆ ಅನ್ನೋದನ್ನು ಭಾಷೆ ತೆಗೆಯಕ ಟೀಕೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ವಿಶೇಷವಾಗಿ ಅಲ್ಲಿದ್ದಂಥ ನಿರ್ದೇಶಕರು ಏನಪ್ಪ ಅಂತಂದ್ರೆ ಹೋಗೋದು, ಸಹಿ ಮಾಡೋದು, ಪತ್ತೆ ತೊಗೊಳ್ಳೋದು, ಊಟ ಮಾಡೋದು, ಫಂಕ್ಷನ್ಗೆ ಹೋಗೋದು, ಹಾಯ್ ಎಲ್ಲೋ ಅನ್ನೋದು, ಚೆಂದಂಗೆ ಒಬ್ಬರು ನೋಡಿ ನಗೋದು, ಓ ಹೋ 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 ಸ್ವಲ್ಪ ಅನುಕೂಲಸ್ಥರಿದ್ದಾರೆ ಎಲ್ಲ ಇದು ಡೈರೆಕ್ಟ್ರುಗಳು. ಅದರಲ್ಲಿ ಎರಡು ಮಾತಿಲ್ಲ. ಅವರಿಗೂ ಒಂದು ರೆಸ್ಪೆಕ್ಟೆಡ್ ಒಂದು ಪೋಸ್ಟ್ ಬೇಕಾಗಿರ್ತದೆ ನಿರ್ದೇಶಕ ಅಂತೇಳಿ. ಹೀಗಾಗಿ ಕೋರೆ ಅವ್ರನ್ನ ಪ್ಲೀಸ್ ಮಾಡ್ಕೊಳ್ಳೋದು. ಯಾಕಂದರೆ ಕೋರೆಯವರ ಜನ ಅಲ್ಲಿ ಹೆಚ್ಚಿದ್ದಾರೆ. ಇನ್ನೂ ಎಲ್ಲರೂ ಇದ್ದಾರೆ ಕೋರೆಯವ್ರು ಬೇಕಾದವ್ರನ್ನ. ಅವ್ರು ಬೇಗಡಾದವ್ರು ಯಾರೂ ಇಲ್ಲಲ್ಲ. ಯಾರು ಬೇಡದವ್ರು ಇದ್ದರೆ ನಮ್ಮಂಥ ಟೀಕಾಕಾರ ದೂರ ಇರ್ತಾರೆ ಅವಾಗಲೂ. ಯಾಕಂತಂದ್ರೆ ಅವ್ರನ್ನ ಅವ್ರು ಸಹಿಸೋದಿಲ್ಲ. ಮತ್ತು ಸಹಜದ ಮೊದಲಿಂದು ಅವರಲ್ಲಿ ಒಂದು ರೀತಿ ಡಿಕ್ಟೇಟರ್ಶಿಪ್ ಮನೋಭಾವ, ತಾವು ಹೇಳ್ದಂಗೆ ಕೇಳ್ಕೊಂಡು ಹೋಗೋದು ಜನ ಇರಬೇಕು ಅನ್ನೋಂಥ ಬೈಕ್ ಅವರಲ್ಲದ. ಯಾಕಂದ್ರೆ ಮೊದಲಿಂದು ಲಿಂಗಾಯತ ಹೆಸರಿನ ಮೇಲೆ ರಾಜಕೀಯನೋ ಅಥವಾ ಆರ್ಥಿಕ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಂಥವು. ಅದೇನೋ ಮಾಡಲಿ, ಆದ್ರೆ ಒಂದು ಮಾತ್ರ ಸತ್ಯದ, ಸಪ್ತರ್ಷಿಗಳ ಹಾಕಿದಂಥ ಒಂದೇನು ಅಡಿಪಾಯ ಅದಲ್ಲ, ಅದ್ರ ಮೇಲೆ ಇವತ್ತೊಂದು ದೊಡ್ಡ ಭವ್ಯವಾದಂತಹ ಸೊಸೈಟಿನ ಕಟ್ಟಿದ್ದೇನು ಸುಳ್ಳಲ್ಲ. ಅಲ್ಲಿ ಯಾರೋ ಕಟ್ಟಲಿ, ಅದಕ್ಕೆ ನಾವು ಅವ್ರಿಗೆ ಕ್ರೆಡಿಟ್ ಕೊಡಲೇಬೇಕಾಗ್ತದೆ. ಬಟ್ ಅವ್ರು ಒಬ್ಬರಿಂದ ಆಚರಣೆ ಇದೆಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅಸಾಧ್ಯ. ಒಬ್ಬರಿಂದ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಸಂಸ್ಥೆ ಇರಲಿ, ಸಂಸ್ಥೆಗೆ ಹಲವರು ಕಾರ್ಯ ಇರ್ತಾರೆ. ಇವತ್ತು ನಾವು ಒಂದು ಸಂಸ್ಥೆ ಹುಟ್ಟಾಕಿದ್ದೀವಿ, ಅನೇಕರು ಕಾರ್ಯ ಇದ್ದಾರೆ. ನಾನು ಒಬ್ಬರಿಂದ ಈ ಸಂಸ್ಥೆ ನಡೀತದಂತಲ್ಲ. ಇಲ್ಲಿ ಕೆಲಸ ಮಾಡುತ್ತಾ ಪ್ರತಿಯೊಬ್ಬರ ಸಹಾಯ ಸಹಕಾರದ್ದಾಗಿ ಬೆಳೀಲಿಕ್ಕೆ ಸಾಧ್ಯದ. ಒಬ್ಬ ಕಸ ಹುಡುಗುವಂಥ ಹೆಣ್ಣು ಮಗಳು ಗಂಡು ಮಗಳು ಅವರ ಸಹಕಾರದಿಂದ ಸ್ವಚ್ಛ ಇರಲಿಕ್ಕೆ ಸಾಧ್ಯದ. ಅದನ್ನು ನಾವು ಮೊದಲು ತಿಳ್ಕೊಬೇಕಾಗ್ತದೆ. ಆ ದೃಷ್ಟಿಕೋನ ಅವರಲ್ಲಿ ಇಲ್ಲ ಅಂತ ಕಾಣ್ತದೆ. ಹೀಗಾಗಿ ಸೊಸೈಟಿಯಲ್ಲಿ ತಮ್ಮದೊಂದು ಪ್ರಭುತ್ವ ಉಳಿಯೋಂಗೆ ಮಾಡ್ಕೊಂಡಿದ್ದಾರೆ. ಉಳಿದವ್ರ ಹೆಸರಿಗೆ ಉಂಟು, ಸಹಿ ಮಾಡೋದು ಬೇಡದ್ರೆ ತೆಗೆದುಹಾಕೋದು ಶಕ್ತಿ ಅವ್ರು ಇಟ್ಕೊಂಡಿದ್ದಾರೆ. ಹೀಗಾಗಿ ಭಾಳಷ್ಟು ನಿರ್ದೇಶಕರಿಗೆ ನಮಗೆ ನಾವು ಸಹಜ ಅನ್ನಿಸ್ತದೆ ರೀ. ಒಂದಿಷ್ಟು ಸ್ವಾಭಿಮಾನ ಬೆಳೆದ ಮೇಲೆ, ಬುದ್ಧಿಮತ್ತೆ ಬೆಳೆದ ಮೇಲೆ ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು